ಹೊರಗಡೆ ಬೇಕರಿಗಳಲ್ಲಿ ಸಿಗೋವಂಥ ಖಾರ ಸೇವನ ಮನೆಯಲ್ಲೇ ಕಮ್ಮಿ ಪದಾರ್ಥಗಳನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬಾ ಕ್ರಿಸ್ಪಿ ಆಗಿರುತ್ತೆ. ನಾನು ಈ ಖಾರ ಸೇವನ ಮಾಡೋದಕ್ಕೆ ಪ್ರೋ ನೇಚರ್ ಅವರ ಆರ್ಗ್ಯಾನಿಕ್ ಕಡಲೆ ಹಿಟ್ಟನ್ನ ಬಳಸ್ತಾ ಇದ್ದೀನಿ. 1 ಕಪ್ಪಷ್ಟು ಪ್ರೋ ನೇಚರ್ ಅವರ ಆರ್ಗ್ಯಾನಿಕ್ ಕಡಲೆ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, ಉಪ್ಪು, ಓಂಕಾಳನ್ನ ಪುಡಿ ಮಾಡಿ ಹಾಕೋಬೇಕು. ಖಾರದ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು ಅಂದಾಗ 1 ಸ್ಪೂನ್ ಕಾಯಿಸಿರೋ ಎಣ್ಣೆನ ಹಾಕಿ ಸ್ಪೂನಲ್ಲಿ ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ಇದನ್ನ ಯಾವುದೇ ಲಮ್ಸ್ ಇಲ್ದಿರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನ ಹಾಕಿ ನಾವು ಚಪಾತಿ ಹಸಿಟ್ಟನ್ನ ಯಾವ ರೀತಿ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಸಿ ಚಕ್ಲಿ ಒಳ್ಳೋ ಹೊತ್ತಲ್ಲಿ ಈ ರೀತಿಯಾಗಿ ಪ್ಲೇಟ್ನ ತೊಗೊಂಡು ಎಣ್ಣೆನ ಹಾಕಿ ನಾವೇನು ಹಸಿಟ್ಟನ್ನ ಕಲಿಸಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿ ಕಾಯ್ತಾ ಇರೋ ಎಣ್ಣೆಗೆ 2 ಸುತ್ತು ಬರೋ ಹಾಗೆ ಇದನ್ನ ಎಣ್ಣೆಯಲ್ಲಿ ಬಿಟ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಸುಟ್ಕೋಬೇಕು ಲೋ ಫ್ಲೇಮಲ್ಲಿ. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ನೊರೆ ಎಲ್ಲ ಕಮ್ಮಿ ಆಗ್ತಿದೆ ಅಂದಾಗ ಗೋಲ್ಡನ್ ಕಲರ್ ಬಂತು ಅಂದಾಗ ನಾವು ತೆಗೆದ್ರೆ ಟೇಸ್ಟಿಯಾಗಿರೋ ಖಾರ ಸೇವ್ ರೆಡಿ.